ಪತ್ನಿಯರ ಕಾಟಕ್ಕೆ ಬೇಸತ್ತು ಪುರುಷರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಪುರುಷರಿಂದ ಸ್ಟಾಪ್ ಕಿಲ್ಲಿಂಗ್ ಮೆನ್ ಅಂತ ಮಾಸ್ಕ್ಗಳನ್ನ ಧರಿಸಿ ಬೆಂಗಳೂರಿನಲ್ಲಿ ಪುರುಷರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲಿ 10ಕ್ಕೂ ಹೆಚ್ಚು ಪುರುಷರು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆತಂಕಗೊಂಡ ವಿವಾಹಿತ ಪುರುಷರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಧರಣಿಯಲ್ಲಿ ಮೃತ ಅತುಲ್ ಸುಭಾಷ್ ಅವರ ಸಹೋದರ ಕೂಡ ಭಾಗಿಯಾಗಿದ್ದಾರೆ. ಪತ್ನಿ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅತುಲ್ ಸುಭಾಷ್ ಆ ಘಟನೆಯನ್ನ ನಾವು ನೆನಪು ಮಾಡಿಕೊಳ್ಬಹುದು. ಇದೀಗ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಒಂದಷ್ಟು ಮಂದಿ ಸ್ಟಾಪ್ ಕಿಲ್ಲಿಂಗ್ ಮೆನ್ ಅಂತ ಇತ್ತೀಚೆಗೆ ದೇಶದಲ್ಲಿ ನಡೀತಾ ಇರುವಂತಹ ಇಂತಹ ಹಲವು ಪ್ರಕರಣಗಳನ್ನ ಉಲ್ಲೇಖಿಸಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಚರ್ಚ್ ಸ್ಟ್ರೀಟ್ ನಲ್ಲಿ ಒಂದು ವಿನೂತನವಾದಂತಹ ಪ್ರತಿಭಟನೆ ನಡೀತಾ ಇದೆ. ಈಗ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಈ ಬಾಯ್ ಫ್ರೆಂಡ್ ಗಳನ್ನ ಮತ್ತೆ ಗಂಡಂದಿರನ್ನ ಕೊಲ್ಲುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂತಹ ಕಾರಣಕ್ಕಾಗಿ ಇದೀಗ ಪುರುಷರೆಲ್ಲರೂ ಕೂಡ ಚರ್ಚ್ ಸ್ಟ್ರೀಟ್ ನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಟಾಪ್ ಕಿಲ್ಲಿಂಗ್ ಮೆನ್ ಅನ್ನೋ ಒಂದು ಮಾಸ್ಕ್ ಅನ್ನು ಧರಿಸುವ ಮೂಲಕ ಜೊತೆಗೆ ದೇಶದಲ್ಲಿ ಎಲ್ಲೆಲ್ಲಿ ಈ ಪತ್ನಿಯರಿಂದ ಮತ್ತೆ ಗರ್ಲ್ ಫ್ರೆಂಡ್ ಗಳಿಂದ ಮೃತಪಟ್ಟಿರುವಂತಹ ಗಂಡಂದಿರ ಫೋಟೋಗಳನ್ನು ಹಾಕೊಂಡು ಈ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಕಳೆದ ವರ್ಷ ಅಷ್ಟೇ ಅತುಲ್ ಅವರು ಕೂಡ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಟೆಕ್ಕಿ ಹೆಂಡತಿಯ ಒಂದು ಕಾಟಕ್ಕೆ ಬೇಸತ್ತು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದು. ಅವರ ಬ್ರದರ್ ಕೂಡ ಈಗ ಈ ಒಂದು ಪ್ರತಿಭಟನೆ ಕೂಡ ಭಾಗಿಯಾಗ್ತಿರೋದು. ಬನ್ನಿ ಅವರನ್ನ ನಾನು ಮಾತಾಡಿಸ್ತೀನಿ, ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿ. ಸರ್, ಇವತ್ತು ನೀವು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರ, ಯಾಕೆ ಪ್ರತಿಭಟನೆ ಮಾಡ್ತಿದ್ರು ಸರ್? ಇನ್ ದ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟೊಂದು ಗಂಡಸರನ್ನ ಸಾಯಿಸ್ತಿದ್ದಾರೆ, ಬಾಯ್ ಫ್ರೆಂಡ್ಸ್ ನ ಸಾಯಿಸ್ತಿದ್ದಾರೆ, ಮತ್ತೆ ಮದುವೆ ಆಗಿರೋ ಗಂಡಂದ್ರನ್ನ ಸಾಯಿಸ್ತಿದ್ದಾರೆ. ಇದೆಲ್ಲ ಒಂದು ಲವರ್ಗೋಸ್ಕರ ಮಾಡ್ತಿರೋದು. ಹಲವಾರು ಕಾರಣಕ್ಕೆ ಸಾಯಿಸ್ತಿದ್ದಾರೆ. ನಮ್ಮ ಗವರ್ಮೆಂಟೇ ಆಗ್ಲಿ, ನಮ್ಮ ಜುಡಿಷಿಯರಿ ಆಗ್ಲಿ ಏನು ಮಾಡ್ತಾ ಇಲ್ಲ, ಯಾವ ರೀತಿಯಾದರೂ ಆಕ್ಷನ್ ತಗೊಳ್ತಾ ಇಲ್ಲ. ಸೊ ಇದು ಕಂಟಿನ್ಯೂ ಆಗ್ತಾನೆ ಇದೆ. ನಮ್ಗೆ ಇದು ಸ್ಟಾಪ್ ಆಗ್ಬೇಕು ಸರ್. ನಾವು ಯಾರು ಏನು ಕೇಳಿಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಸರ್, ಇದು ನಮ್ಮ ಕಾಲದಲ್ಲಿ ಬಂದಿದ್ದು ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಣೇತು ದೇವತ, ಅಂದ್ರೆ ಹೆಣ್ಮಕ್ಳನ್ನ ಅಷ್ಟು ಪೂಜ್ಯ ಸ್ಥಾನದಲ್ಲಿ ಇಡ್ತಾ ಇದೀವಿ. ಇವತ್ತು ಹೆಣ್ಮಕ್ಳು ಇದೇ ತರ ಟರ್ನ್ ಆಗಿರೋದಕ್ಕೆ ನಮ್ಗೆ ಎಲ್ರಿಗೂ ಭಯ ಕೂಡ ಆಗ್ತಾ ಇದೆ. ಬರೀ ಒಂದೇ ವಿಷಯದಲ್ಲ, ಯಾಕೆಂದ್ರೆ ಮನುಷ್ಯ ಗಂಡಾಗ್ಲಿ ಹೆಣ್ಣಾಗ್ಲಿ ಜೀವ ಅನ್ನೋ ಜೀವವಾಗೇ ಇರುತ್ತೆ. ನಮ್ಗೆ ಯಾರಿಗೂ ಜೀವ ಕೊಡುವ ಹಕ್ಕಿಲ್ಲ ಅಂದ್ಮೇಲೆ ಜೀವ ತೆಗೆಯುವ ಹಕ್ಕು ಕೂಡ ಇರಲ್ಲ. ಆದರೂ ಕೂಡ ಒಂದು ದೃಷ್ಟಿನ ಇಟ್ಕೊಂಡು ಈ ತರ ಒಂದು ಅಜೆಂಡಾಗಳು ಇಟ್ಕೊಂಡು ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ರೀಸನ್ ಒತ್ತಡಕ್ಕೆ ಮಡಿದು ಗಂಡಸರನ್ನ ಸಾಯಿಸೋ ತರ ಇರ್ಬೋದು. ಕೆಲವೊಮ್ಮೆ ಗಂಡಂದಿರು ಅವರೇ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಅತುಲ್ ಸುಭಾಷ್ ಅಂತವರಾಗಿರ್ಬೋದು ಅಥವಾ ಮಿಕ್ಕಿದ್ದ ಎಷ್ಟೋ ಜನ ಗಂಡಂದಿರು ತಮ್ಮ ಸೂಸೈಡ್ ಆಗ್ತಾರೆ. ಎಷ್ಟು ಸೂಸೈಡ್ಗಳಾಗಿದೆ ಬೆಂಗಳೂರಲ್ಲಿ. ಈಗ ಒಂದು IPL ಮ್ಯಾಚ್ ನಡೆಯೋಷ್ಟೊತ್ತಿಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ 15ರಿಂದ 20 ಜನ ಗಂಡಸರು ಸೂಸೈಡ್ ಮಾಡ್ಕೋತಾ ಇರ್ತಾರೆ. ಆ ಮೆಂಟಲ್ ಹೆಲ್ತ್ ಟಾರ್ಚರ್ ಇಂದ ಮೋಸ್ಟ್ ಆಫ್ ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಮ್ಯಾಟ್ರಿಮೋನಿಯಲ್ ಕೇಸ್. ಈ ತರ ಎಷ್ಟೊಂದು ವಿಷಯಗಳಿರುತ್ತೆ. ನಾನು ಹೇಳ್ತಾ ಇರೋದು, ಇದು ಸಂಸ್ಕಾರದಿಂದ ಬಂದಂತ ಯಾವುದೇ ವ್ಯಕ್ತಿಗಳಾಗಿದ್ರು ಅಥವಾ ಸಂಸ್ಕಾರದಿಂದ ಆಲೋಚನೆ ಪ್ರಜ್ಞೆ ಇರಬೇಕು. ಯಾರನ್ನೇ ಮಾಡಬೇಕು, ಗಂಡಾಗ್ಲಿ ಹೆಣ್ಣಾಗ್ಲಿ, ಒಂದು ಪ್ರಜ್ಞೆ ಅನ್ನೋದಿದ್ರೆ ಇಷ್ಟೊಂದು ಸಂಭವಿಸಲ್ಲ. ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಎಜುಕೇಶನ್ ಕೊಡಿ, ಒಂದು ಹ್ಯೂಮನ್ ವ್ಯಾಲ್ಯೂಸ್ ಅನ್ನೋದು ಬೇಕಾಗುತ್ತೆ. ಗಂಡಂದರಿಗೆ ಮಾತ್ರ ಈಗಿನ ಕಾಲದಲ್ಲಿ ಈ ಕಡೆ ಕಾನೂನಲ್ಲೂ ರಕ್ಷಣೆ ಇಲ್ಲ, ರಾಜಕೀಯವಾಗಿ ನೋಡಿದ್ರು ಅವರು ಬರೀ ಹೆಣ್ಮಕ್ಳಿಗೆ ಮಾಡದೆ ಫೇವರಬಲ್ ಆಗಿರ್ತಾರೆ. ಅಥವಾ ಮಿಕ್ಕಿದೆಲ್ಲೇ ನೋಡಿದ್ರು, ಇವನ್ ಗವರ್ಮೆಂಟ್ ಆಗಿದ್ರು ಸಮಾಜವಾಗಿದ್ರು ಎಲ್ಲ ಒಂದೇ ಒಂದು ಜೆಂಡರ್ಗೆ ಮಾತ್ರ ಬಯಾಸ್ಡ್ ಆಗಿರುತ್ತೆ. ಗಂಡಂದಿರೋದು ಅಥವಾ ಗಂಡಸರ ಕಷ್ಟಗಳ ಕೇಳುವಂತ ಅರ್ಹತೆ ಇಲ್ಲ. ನಿಮ್ ಮಾಧ್ಯಮ ಮಿತ್ರರಿಗೆಲ್ಲ ಒಂದು ಕೇಳ್ಕೊಡೋದ್ರೆ, ಅಟ್ಲೀಸ್ಟ್ ನಿಮ್ಮಂತವ್ರು ಎಷ್ಟೋ ಮಾಧ್ಯಮ ಮಿತ್ರರು ಇನಿಷಿಯೇಟಿವ್ ತಗೊಂಡು ಈಗ ದನಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದೀರಾ. ತುಂಬಾ ಆಭಾರಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸರ್, ತಾವು ಕೂಡ ಈಗ ಮದುವೆ ಆದವರು ಅಥವಾ ಗರ್ಲ್ ಫ್ರೆಂಡ್ ಇರುವಂತದ್ದು, ಸೊ ತಮಗೂ ಕೂಡ ಇಂತ ಭಯ ಶುರುವಾಗ್ತಿದೆ ಎಲ್ಲರೂ ಹೋಗ್ಬೇಕಂದ್ರೆ? ಭಯ ಇದೆ ಸರ್, ನಮ್ಗೆ ಸಿಕ್ಕಾಪಟ್ಟೆ ಭಯ ಇದೆ. ಮತ್ತೆ ನಾವು ಹೇಳ್ಕೊಳಕ್ಕೆ ಅಂದ್ಬಿಟ್ಟು ಒಂದು ಮೆನ್ಸ್ ರೈಟ್ಸ್ ಕಮಿಷನ್ ಕೂಡ ಇಲ್ಲ. ಅದೇ ಹೆಂಗ್ಸ್ಗಂದ್ರೆ ಅವಳಿಗೆ ವುಮೆನ್ಸ್ ರೈಟ್ಸ್ ಕಮಿಷನ್ ಅಂತ ಇದೆ, ಹೋಗ್ತಾರೆ. ಅವ್ರಿಗೆ ತುಂಬಾನೇ ಸಪೋರ್ಟ್ ಇದೆ. ಜುಡಿಷಿಯರಿ ಪ್ರಕಾರ ಹೋದ್ರು ಕೂಡ ಅಲ್ಲೂ ಕೂಡ ಅವ್ರಿಗೆ ತುಂಬಾ ಸಪೋರ್ಟ್ ಇದೆ. ನಮ್ಗೆ ಎಲ್ಲಿ ಸರ್ ನಮ್ಗೆ ನ್ಯಾಯ ಇಲ್ಲ. ಜುಡಿಷಿಯರಿಯಲ್ಲಿ ತಗೊಂಡ್ರೆ ನಮ್ಗೆ ಯಾವ ಆರ್ಟಿಕಲ್ ಅಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಕ್ಯಾಮರಾ ಪರ್ಸನ್ ಶೂ ಜೊತೆಗೆ ಪತ್ನಿಯರ ಕಾಟಕ್ಕೆ ಬೇಸತ್ತು ಪುರುಷರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಪುರುಷರಿಂದ ಸ್ಟಾಪ್ ಕಿಲ್ಲಿಂಗ್ ಮೆನ್ ಅಂತ ಮಾಸ್ಕ್ಗಳನ್ನ ಧರಿಸಿ ಬೆಂಗಳೂರಿನಲ್ಲಿ ಪುರುಷರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲಿ 10ಕ್ಕೂ ಹೆಚ್ಚು ಪುರುಷರು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆತಂಕಗೊಂಡ ವಿವಾಹಿತ ಪುರುಷರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಧರಣಿಯಲ್ಲಿ ಮೃತ ಅತುಲ್ ಸುಭಾಷ್ ಅವರ ಸಹೋದರ ಕೂಡ ಭಾಗಿಯಾಗಿದ್ದಾರೆ. ಪತ್ನಿ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅತುಲ್ ಸುಭಾಷ್ ಆ ಘಟನೆಯನ್ನ ನಾವು ನೆನಪು ಮಾಡಿಕೊಳ್ಬಹುದು. ಇದೀಗ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಒಂದಷ್ಟು ಮಂದಿ ಸ್ಟಾಪ್ ಕಿಲ್ಲಿಂಗ್ ಮೆನ್ ಅಂತ
ಇತ್ತೀಚೆಗೆ ದೇಶದಲ್ಲಿ ನಡೀತಾ ಇರುವಂತಹ ಇಂತಹ ಹಲವು ಪ್ರಕರಣಗಳನ್ನ ಉಲ್ಲೇಖಿಸಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಚೆಸ್ಟ್ನಟ್ ನಲ್ಲಿ ಒಂದು ವಿನೂತನವಾದಂತಹ ಪ್ರತಿಭಟನೆ ನಡೀತಾ ಇದೆ. ಈಗ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಈ ಬಾಯ್ ಫ್ರೆಂಡ್ಗಳನ್ನ ಮತ್ತೆ ಗಂಡಂದಿರನ್ನ ಕೊಲ್ಲುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂತಹ ಕಾರಣಕ್ಕಾಗಿ ಇದೀಗ ಪುರುಷರೆಲ್ಲರೂ ಕೂಡ ಚೆಸ್ಟ್ನಟ್ ನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಟಾಪ್ ಕಿಲ್ಲಿಂಗ್ ಮೆನ್ ಅನ್ನೋ ಒಂದು ಮಾಸ್ಕ್ ನ ಧರಿಸುವ ಮೂಲಕ ಜೊತೆಗೆ ದೇಶದಲ್ಲಿ ಎಲ್ಲೆಲ್ಲಿ ಈ ಪತ್ನಿಯರಿಂದ ಮತ್ತೆ ಗರ್ಲ್ ಫ್ರೆಂಡ್ಗಳಿಂದ ಮೃತಪಟ್ಟಿರುವಂತಹ ಗಂಡಂದಿರ ಫೋಟೋಗಳನ್ನು ಹಾಕೊಂಡು ಈ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಕಳೆದ ವರ್ಷ ಅಷ್ಟೇ ಅತುಲ್ ಅವರು ಕೂಡ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಟೆಕ್ಕಿ ಹೆಂಡತಿಯ ಒಂದು ಕಾಟಕ್ಕೆ ಬೇಸತ್ತು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದು. ಅವರ ಬ್ರದರ್ ಕೂಡ ಈಗ ಈ ಒಂದು ಪ್ರತಿಭಟನೆ ಕೂಡ ಭಾಗಿಯಾಗ್ತಿರೋದು. ಬನ್ನಿ ಅವರನ್ನ ನಾನು ಮಾತಾಡ್ತೀನಿ, ಯಾಕೆ ಈ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿ. ಸರ್, ಇವತ್ತು ನೀವು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರ, ಯಾಕೆ ಪ್ರತಿಭಟನೆ ಮಾಡ್ತಿದ್ರು ಸರ್? ಇನ್ ದ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟೊಂದು ಗಂಡಸರನ್ನ ಸಾಯಿಸ್ತಿದ್ದಾರೆ, ಬಾಯ್ ಫ್ರೆಂಡ್ಸ್ ನ ಸಾಯಿಸ್ತಿದ್ದಾರೆ, ಮತ್ತೆ ಮದುವೆ ಆಗಿರೋ ಗಂಡಂದ್ರನ್ನ ಸಾಯಿಸ್ತಿದ್ದಾರೆ. ಇದೆಲ್ಲ ಒಂದು ಲವರ್ಗೋಸ್ಕರ ಮಾಡ್ತಿರೋದು. ಹಲವಾರು ಕಾರಣಕ್ಕೆ ಸಾಯಿಸ್ತಿದ್ದಾರೆ. ನಮ್ಮ ಗವರ್ಮೆಂಟೇ ಆಗ್ಲಿ, ನಮ್ಮ ಜುಡಿಷಿಯರಿ ಆಗ್ಲಿ ಏನು ಮಾಡ್ತಾ ಇಲ್ಲ, ಯಾವ ರೀತಿಯಾದರೂ ಆಕ್ಷನ್ ತಗೊಳ್ತಾ ಇಲ್ಲ. ಸೊ ಇದು ಕಂಟಿನ್ಯೂ ಆಗ್ತಾನೆ ಇದೆ. ನಮ್ಗೆ ಇದು ಸ್ಟಾಪ್ ಆಗ್ಬೇಕು ಸರ್. ನಾವು ಯಾರು ಏನು ಕೇಳಿಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಸರ್, ಇದು ನಮ್ಮ ಕಾಲದಲ್ಲಿ ಬಂದಿದ್ದು ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಣೇತು ದೇವತ, ಅಂದ್ರೆ ಹೆಣ್ಮಕ್ಳನ್ನ ಅಷ್ಟು ಪೂಜ್ಯ ಸ್ಥಾನದಲ್ಲಿ ಇಡ್ತಾ ಇದೀವಿ. ಇವತ್ತು ಹೆಣ್ಮಕ್ಳು ಇದೇ ತರ ಟರ್ನ್ ಆಗಿರೋದಕ್ಕೆ ನಮ್ಗೆ ಎಲ್ರಿಗೂ ಭಯ ಕೂಡ ಆಗ್ತಾ ಇದೆ. ಬರೀ ಒಂದೇ ವಿಷಯದಲ್ಲ, ಯಾಕೆಂದ್ರೆ ಮನುಷ್ಯ ಗಂಡಾಗ್ಲಿ ಹೆಣ್ಣಾಗ್ಲಿ ಜೀವ ಅನ್ನೋ ಜೀವವಾಗೇ ಇರುತ್ತೆ. ನಮ್ಗೆ ಯಾರಿಗೂ ಜೀವ ಕೊಡುವ ಹಕ್ಕಿಲ್ಲ ಅಂದ್ಮೇಲೆ ಜೀವ ತೆಗೆಯುವ ಹಕ್ಕು ಕೂಡ ಇರಲ್ಲ. ಆದರೂ ಕೂಡ ಒಂದು ದೃಷ್ಟಿ ಇಟ್ಕೊಂಡು ಈ ತರ ಒಂದು ಅಜೆಂಡಾಗಳು ಇಟ್ಕೊಂಡು ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ರೀಸನ್ ಒತ್ತಡಕ್ಕೆ ಮಡಿದು ಗಂಡಸರನ್ನ ಸಾಯಿಸೋ ತರ ಇರ್ಬೋದು. ಕೆಲವೊಮ್ಮೆ ಗಂಡಂದಿರು ಅವರೇ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಅತುಲ್ ಸುಭಾಷ್ ಅಂತವರಾಗಿರ್ಬೋದು ಅಥವಾ ಮಿಕ್ಕಿದ್ದ ಎಷ್ಟೋ ಜನ ಗಂಡಂದಿರು ತಮ್ಮ ಸೂಸೈಡ್ ಆಗ್ತಾರೆ. ಎಷ್ಟು ಸೂಸೈಡ್ಗಳಾಗಿದೆ ಬೆಂಗಳೂರಲ್ಲಿ ಅಂದ್ರೆ, ಈಗ ಒಂದು IPL ಮ್ಯಾಚ್ ನಡೆಯೋಷ್ಟೊತ್ತಿಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ 15ರಿಂದ 20 ಜನ ಗಂಡಸರು ಸೂಸೈಡ್ ಮಾಡ್ಕೋತಾ ಇರ್ತಾರೆ. ಆ ಮೆಂಟಲ್ ಹೆಲ್ತ್ ಟಾರ್ಚರ್ ಇಂದ ಮೋಸ್ಟ್ ಆಫ್ ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಮ್ಯಾಟ್ರಿಮೋನಿಯಲ್ ಕೇಸ್. ಈ ತರ ಎಷ್ಟೊಂದು ವಿಷಯಗಳಿರುತ್ತೆ. ನಾನು ಹೇಳ್ತಾ ಇರೋದು, ಇದು ಸಂಸ್ಕಾರದಿಂದ ಬಂದಂತ ಯಾವುದೇ ವ್ಯಕ್ತಿಗಳಾಗಿದ್ರು ಅಥವಾ ಸಂಸ್ಕಾರದಿಂದ ಆಲೋಚನೆ ಪ್ರಜ್ಞೆ ಇರಬೇಕು. ಯಾರನ್ನೇ ಮಾಡಬೇಕು, ಗಂಡಾಗ್ಲಿ ಹೆಣ್ಣಾಗ್ಲಿ, ಒಂದು ಪ್ರಜ್ಞೆ ಅನ್ನೋದಿದ್ರೆ ಇಷ್ಟೊಂದು ಸಂಭವಿಸಲ್ಲ. ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಎಜುಕೇಶನ್ ಕೊಡಿ, ಒಂದು ಹ್ಯೂಮನ್ ವ್ಯಾಲ್ಯೂಸ್ ಅನ್ನೋದು ಬೇಕಾಗುತ್ತೆ. ಗಂಡದರಿಗೆ ಮಾತ್ರ ಈಗಿನ ಕಾಲದಲ್ಲಿ ಈ ಕಡೆ ಕಾನೂನಲ್ಲೂ ರಕ್ಷಣೆ ಇಲ್ಲ, ರಾಜಕೀಯವಾಗಿ ನೋಡಿದ್ರು ಅವರು ಬರೀ ಹೆಣ್ಮಕ್ಳಿಗೆ ಮಾಡದೆ ಫೇವರಬಲ್ ಆಗಿರ್ತಾರೆ. ಅಥವಾ ಮಿಕ್ಕಿದೆಲ್ಲೇ ನೋಡಿದ್ರು, ಇವನ್ ಗೌರ್ಮೆಂಟ್ ಆಗಿದ್ರು ಸಮಾಜವಾಗಿದ್ರು ಎಲ್ಲ ಒಂದೇ ಒಂದು ಜೆಂಡರ್ ಮಾತ್ರ ಬಯಾಸ್ಡ್ ಆಗಿರುತ್ತೆ. ಗಂಡಂದಿರೋದು ಅಥವಾ ಗಂಡಸರ ಕಷ್ಟಗಳ ಕೇಳುವಂತ ಅರ್ಹತೆ ಇಲ್ಲ. ನಿಮ್ ಮಾಧ್ಯಮ ಮಿತ್ರರಿಗೆಲ್ಲ ಒಂದು ಕೇಳ್ಕೊಡಿದ್ರೆ, ಅಟ್ಲೀಸ್ಟ್ ನಿಮ್ಮಂತವ್ರು ಎಷ್ಟೋ ಮಾಧ್ಯಮ ಮಿತ್ರರು ಕೆಲವು ಇನಿಷಿಯೇಟಿವ್ ತಗೊಂಡು ಈಗ ದನಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದೀರಾ. ತುಂಬಾ ಆಭಾರಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸರ್, ತಾವು ಕೂಡ ಈಗ ಮದುವೆ ಆದವರು ಅಥವಾ ಗರ್ಲ್ ಫ್ರೆಂಡ್ ಇರುವಂತದ್ದು, ಸೊ ತಮಗೂ ಕೂಡ ಇಂತ ಭಯ ಶುರುವಾಗ್ತಿದೆ ಎಲ್ಲರೂ ಹೋಗ್ಬೇಕಂದ್ರೆ? ಭಯ ಇದೆ ಸರ್, ನಮ್ಗೆ ಸಿಕ್ಕಾಪಟ್ಟೆ ಭಯ ಇದೆ. ಮತ್ತೆ ನಾವು ಹೇಳ್ಕೊಳಕ್ಕೆ ಅಂದ್ಬಿಟ್ಟು ಒಂದು ಮೆನ್ಸ್ ರೈಟ್ಸ್ ಕಮಿಷನ್ ಕೂಡ ಇಲ್ಲ. ಅದೇ ಅದು ಹೆಂಗ್ಸ್ಗಂದ್ರೆ ಅವಳಿಗೆ ವುಮೆನ್ಸ್ ರೈಟ್ಸ್ ಕಮಿಷನ್ ಅಂತ ಇದೆ, ಹೋಗ್ತಾರೆ. ಅವ್ರಿಗೆ ತುಂಬಾನೇ ಸಪೋರ್ಟ್ ಇದೆ. ಜುಡಿಷರಿ ಪ್ರಕಾರ ಹೋದ್ರು ಕೂಡ ಅಲ್ಲೂ ಕೂಡ ಅವ್ರಿಗೆ ತುಂಬಾ ಸಪೋರ್ಟ್ ಇದೆ. ನಮ್ಗೆ ಎಲ್ಲಿ ಸರ್ ನಮ್ಗೆ ನ್ಯಾಯ ಇಲ್ಲ. ಜುಡಿಷರಿಯಲ್ಲಿ ತಗೊಂಡ್ರೆ ನಮ್ಗೆ ಯಾವ ಆರ್ಟಿಕಲ್ ಅಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಕ್ಯಾಮರಾ ಪರ್ಸನ್ ಶಿವ್ ಜೊತೆಗೆ